ವಿಕ್ರಮ್ ಅವ್ರನ್ನ ಇನ್ ಮುಂದೆ ಇಂಡಸ್ಟ್ರಿ ನೋಡುವಂತ ಮುಖ್ಯ ಬೇರೆ ಆಗುತ್ತೆ ಸರ್. ಒಳ್ಳೆ ಸಿನಿಮಾ ಕೊಟ್ರೆ ಐ ಗೆಸ್ ಅವತ್ತಿಂದಾನೇ ನಮ್ ಜರ್ನಿ ನೀವ್ ಹೇಳೋ ತರ ಶುರುವಾಗೋದು. ಒಂದು ಸಾಂಗ್ ಒಂದು ಅಪ್ಡೇಟ್ ಇಂದ ಇಟ್ಸ್ ಜಸ್ಟ್ ಅನ್ ಓವರ್ ನೈಟ್ ಫ್ಲೇಯರ್ ಸರ್. ಅದು ನಾನು ತುಂಬಾ ತಲೆಗೆ ತಗೊಳಲ್ಲ, ಹೇಳ್ದಂಗೆ ಆ ಹೆಡ್ ವೇಟು ಆಮೇಲೆ ಅದನ್ನ ತುಂಬಾ ಕ್ಯಾರಿ ಫಾರ್ವರ್ಡ್ ಮಾಡೋದು ಇಲ್ಲ. ನನ್ನ ಸಿನಿಮಾ ಅದು ಎವ್ರಿ 25% ಆಫ್ ಪ್ರಮೋಷನ್ ನಾವೇನೇನು ಮಾಡ್ತಾ ಬರ್ತೀವಿ, ಆಡಿಯನ್ಸ್ಗೆ ಆದಷ್ಟು ನಮ್ಮೇಲೆ ನಂಬಿಕೆ ಬರಬೇಕು, ಟ್ರಸ್ಟ್. ಆಡಿಯನ್ಸ್ ನಂಬದೆ ನಮ್ ಕೈ ಬಿಡಲ್ಲ ಅಂತ ಗೊತ್ತು. ಸೊ ಅವ್ರಿಗೆ ಟ್ರಸ್ಟ್ನ ನಾವು ನಮ್ಮ ಸಾಂಗ್ಸ್ ಮೂಲಕ, ಇವಾಗ ಬೇರೆ ಲ್ಯಾಂಗ್ವೇಜಸ್ ನೋಡ್ತಿದೀವಿ, ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ನಮಗೆ ಈ ತರ ಪಾಯಿಂಟ್ ಔಟ್ ಮಾಡಿದಾಗ ನಾವೇನ್ ಮಾಡ್ತೀವಿ, ನಾವ್ ಯಾವ ತರ ಕಂಟೆಂಟ್ ಕೊಡ್ಬೋದು, ನಾವು ಆಸ್ ಹೀರೋಸ್ ಅವ್ರ ಮೈಂಡ್ಗೆ ಅವ್ರ ಕಣ್ಣಿಗೆ ನಾವು ಹೀರೋಸ್, ನಾವ್ ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಅದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ನಮ್ಮನ್ನ ತಿದ್ಕೊಂಡು ಇವತ್ತು ಮಾಡ್ತಾ ಬರ್ತೀವಿ. ಸೊ ಅವತ್ತು ಕೊಡ್ತಾ ಇರೋ ಜಸ್ಟ್ ಒಂದ್ ಸಾಂಗ್ ಅದು ಅವ್ರನ್ನ ನಾನು ಆಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಲ್ಲ, ನಾನು ಜನರಲಿ ಸೆಲೆಬ್ರೇಟ್ ಮಾಡಲ್ಲ ನನ್ನ ಬರ್ಡೇಸ್. ಇವತ್ತವರೆಗೂ ಯಾವ್ದು ಮೀಡಿಯಾ ನಾನು ಕರೆದಿದೆ ಫಸ್ಟ್ ಟೈಮ್. ಹುಡುಗರು ತುಂಬಾ ಫೋರ್ಸ್, ಲಾಸ್ಟ್ 3 years ಸೆಲೆಬ್ರೇಟ್ ಮಾಡಿಲ್ಲ, ತುಂಬಾ ಫೋರ್ಸ್. ಆಮೇಲೆ ಸರ್ ಆರ್ಡರ್, ಸರ್ಗಿಂತ ಮ್ಯಾಮ್ ಆರ್ಡರ್, ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಸಾಂಗ್ ರಿಲೀಸ್ ಮಾಡಿ. ಯಾಕಂದ್ರೆ ಅವ್ರಿಗೆ ಸಾಂಗ್ ತುಂಬಾ ಇಷ್ಟ ಆಯ್ತು. ಸರಿ ಓಕೆ, ಎಲ್ಲ ಡಿಸೈಡ್ ಮಾಡಿದ್ರೆ ಮಾಡ್ತೀವಿ. ಥ್ಯಾಂಕ್ಸ್. ಗೊತ್ತು, ಥ್ಯಾಂಕ್ಸ್. ಹೌದು, ಶಾಂತಿ ಕ್ರಾಂತಿ ಬಗ್ಗೆ ತುಂಬಾ ತುಂಬಾ ಟ್ಯಾಗ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆಕ್ಚುಲಿ ಗುಡ್ ನ್ಯೂಸ್ ಏನಂದ್ರೆ, ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನೋ ಹೇಳಿದಾರೆ ನನಗೆ, ಅದು ನನಗಿಂತ ನಮ್ಮ ಅಣ್ಣ ಮನೋ ಅವ್ರು ತುಂಬಾ ಆಸೆ ಪಟ್ರು ಈ ಸಿನಿಮಾ ಮಾಡ್ಬೇಕಂತ, ರಿಲೀಸ್ ಮಾಡ್ಬೇಕಂತ. ಅಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ, ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನ್ ಮಾಡ್ತೀಯಾ, ಇಷ್ಟೇ, ನೋಡೋ ಏನ್ ಮಾಡ್ತೀಯಾ ಅಂತ. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ, ಇವತ್ತು ಶುರು ಮಾಡಿದ್ದೀನಿ. ಅದ್ರ ಬಗ್ಗೆ ಎಲ್ಲ ಏನ್ ಪಾಸಿಟಿವ್ಸ್ ಏನಿದೆ, ಹೆಂಗ್ ಆಗತ್ತೆ, ಯಾವ ತರ ಆಗತ್ತೆ. ಕೋಇನ್ಸಿಡೆಂಟ್ಲಿ September 19th, 1991 ಆ ಸಿನಿಮಾ ರಿಲೀಸ್ ಆಯ್ತು. ಅದ್ರ ಬಗ್ಗೆ ತುಂಬಾ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದ್ದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ತರ ನಂಬರ್ ಆಫ್ ಡೇಸ್, ಅದ್ರಲ್ಲಿರೋ ಸ್ಟೋರೀಸು, ಡಾಕ್ಯುಮೆಂಟ್ರೀಸು, ಅದು ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸ್ ಅಲ್ಲಿ ಶೂಟ್ ಮಾಡಿದ್ರು. ಆ ಟೈಮಲ್ಲಿ ಕಂಠೀರವದಲ್ಲಿ 5 spots, 5 places ಆಫ್ ಶೂಟಿಂಗ್ ನಡೀತಾ ಇತ್ತು. ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ, ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆಸ್ ಅ ಫ್ಯಾನ್ 1% ಜಾಸ್ತಿ. ನಾನು ಯಾವತ್ತೂ ಅವ್ರ ಮಗನ್ಗಿಂತ ಆಸ್ ಅ ಫ್ಯಾನೇ ಜಾಸ್ತಿ. ನಾನು ಅವನ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ತರ ಯೋಚನೆ ಮಾಡಿ ಆ ತರ ಮಾಡಿರೋರು. ನಾವೇನು ಅದನ್ನ ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನ್ಸತ್ತೆ, ನಮ್ ಫ್ಯಾಮಿಲಿಗೆ PR ಅನ್ನೋರು ಯಾರು ಇಲ್ಲ, ನಾವು PR ಮಾಡ್ಕೊಳ್ಳಲ್ಲ. ಇದು ಆಡಿಯನ್ಸ್ ಆಗೇ ಬಂದು ಇದನ್ನ ಮಾಡ್ಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡಿದ್ರು ಡೈರೆಕ್ಟ್ ಆಗಿ. ಸೊ ಇವತ್ತೊಂದು ಚರ್ಚೆ ಆದಾಗ, ಅದೇನಾಗತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್, ವಿ ಮೈಟ್ ಡೂ ಇಟ್. ಸರ್, ಅಮೃತ ಸಿನಿಕ್ರಾಫ್ಟ್, ಈಶ್ವರಿ ಪ್ರೊಡಕ್ಷನ್ಸ್ ಎಷ್ಟಿದೆಯೋ ಅದೇ ತರ ಈ ಸಿನಿಮಾ ಬ್ಯಾನರ್, ಅಮೃತ ಸಿನಿಕ್ರಾಫ್ಟ್, ವಿಜಯ್ ಟಾಟಾ ಸರ್, ಅಮೃತ ಮ್ಯಾಮ್ ಆರ್ ಈಕ್ವಲಿ ದ ಸೇಮ್. ಇದು ನನ್ನ ಹೋಮ್ ಬ್ಯಾನರ್ ಲೆಕ್ಕನೆ. ನನಗೇನು ಇನ್ಫಾರ್ಮ್ ಮಾಡಿಲ್ಲದೆ ನಿಮ್ಮವರೆಗೂ ಬರಲ್ಲ. ಸೊ ಆಫ್ಟರ್ 2 people ಡಿಸಿಷನ್, ಆ ಫೈನಲ್ ಡಿಸಿಷನ್ ಅಲ್ಲಿ ನನ್ನ ಹತ್ರನೂ ಒಂದು ಚರ್ಚೆ, ಯಾವತ್ತೂ ಒಂದು ಫೋನ್ ಕಾಲು, ಮ್ಯಾಮ್ ಆರ್ ಸರ್ ಯಾವತ್ತೂ ಮಾತಾಡ್ತಾನೆ ಇರ್ತಾರೆ. ಸೊ ನನಗಿದ್ರ ಬಗ್ಗೆ ಇಲ್ಲಿ ಪಾಪ ರೀಶ್ಮಾಗಿಂತ ನನಗೆ ಜಾಸ್ತಿ ಗೊತ್ತು. ಸೊ ಥ್ರೂ ಸ್ಟೇಜಸ್ ಬೈ ಸ್ಟೇಜಸ್ ಅವ್ರು ಅನೌನ್ಸ್ ಮಾಡಕ್ ಅವ್ರು ಪ್ಲಾನಿಂಗ್ ಮಾಡಿದ್ದಾರೆ. ಸೊ ಪ್ರಾಮುಖ್ಯತೆ ಅಮೃತ ಸಿನಿಕ್ರಾಫ್ಟ್ ಅವರು ಈ ತರ ಒಂದು ಇನಿಷಿಯೇಟಿವ್ ತಗೊಂತಿದ್ದಾರೆ. ಅಂಡ್ ಎಸ್ಪೆಷಲಿ ಇನಿಷಿಯೇಟಿವ್ ಮ್ಯಾಮ್ದು. ಆಬ್ವಿಯಸ್ಲಿ ಸರ್ ಬ್ಯಾಕ್ ಎಂಡ್ ಇಂದ ಪುಷ್ ಮಾಡ್ತಿದ್ದಾರೆ, ಬಟ್ ಅವ್ರ ಇನಿಷಿಯೇಟಿವ್ ತುಂಬಾ ದೊಡ್ಡದಾಗಿದೆ. ಇವತ್ತು ನಿಮ್ ಮುಂದೆ ಜಸ್ಟ್ ಒಂದು ಸ್ಮಾಲ್, ಅದು ಗ್ಲಿಮ್ಸ್, ಜಸ್ಟ್ ಒಂದು ಟೈಟಲ್ ಟೀಸರು ಅಲ್ಲ, ಜಸ್ಟ್ ಟೈಟಲ್ ಕೊಟ್ಟಿದ್ದಾರೆ ನಿಮ್ಗೆ ಅಷ್ಟೇ. ಅವ್ರ ಗ್ಲಿಮ್ಸ್, ಅವ್ರು ಆಕ್ಚುಲಿ ತುಂಬಾ ದೊಡ್ಡ ಯೋಚನೆ ಇದೆ ಅವ್ರು. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತಾ ಇದೀವಿ. ಹೋಪ್ಫುಲಿ our dreams come true and we all can support her and I am always there and promise ಮಾಡಿದ್ದೀನಿ. ಸೊ ತುಂಬಾ ಈಕ್ವಲ್.